ಸಾಕಷ್ಟು ರಸ್ತೆಗಳಿಗೆ, ಗ್ರಾಮೀಣ ರಸ್ತೆಗಳಿರ್ಬೋದು, ಪೀಳು ರಸ್ತೆಗಳಿರ್ಬೋದು, ಇವೆಲ್ಲವೂ ಕೂಡ ಹೆಚ್ಚಿನ ಹಣವನ್ನು ತಂದು ಕೆಲಸ ಪ್ರಾರಂಭ ಮಾಡಬೇಕು ಅಂತ ಹಂತದಲ್ಲಿ ಇವತ್ತೇನು ನಮ್ಮ ಮಲೆನಾಡಲ್ಲಿ ವಾಡಿಕೆ ಮಳೆ ಇದೆಯೋ ಅದಕ್ಕೂ ಒಂದು ತಿಂಗಳ ಮಳೆ ಪ್ರಾರಂಭ ಆಗಿ ಈಗ ಮೊನ್ನೆ ಅಷ್ಟೇ ಮಳೆ ಬಿಟ್ಟಿದೆ. ಈಗ ನಿರಂತರವಾಗಿ 5 ತಿಂಗಳು ಮಳೆ ಸುರಿದ್ರೆ ಆ ಭಾಗದ ಜನಗಳ, ರೈತರ ಗತಿ ಏನಾಗಬಹುದು ಮತ್ತು ಆ ಭಾಗದಲ್ಲಿರ್ತಕ್ಕಂಥ ರಸ್ತೆಗಳ ಸ್ಥಿತಿ ಏನಾಗಬಹುದು ಅನ್ನೋದನ್ನ ನಾವು ಯಾರು ಕೂಡ ಊಹೆ ಮಾಡುವಂಥದ್ದಿಲ್ಲ. ಹೀಗೆ ಇವತ್ತು ಪಿಡಬ್ಲ್ಯೂಡಿ ರೋಡ್ ಅನ್ನಂತಲ್ಲ, ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ರಸ್ತೆಗಳು ಕೂಡ ಬಹಳಷ್ಟು ಹದಗೆಟ್ಟಿರುವಂತಹದ್ದು. ಇಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತು ನನ್ನ ಕ್ಷೇತ್ರಕ್ಕೆ 50 ಕೋಟಿ ಹಣವನ್ನು ಕೂಡ ಕೊಟ್ಟಿದ್ದಾರೆ. ಆ ಹಣದಲ್ಲಿ ಗ್ರಾಮೀಣ ಭಾಗ ಮತ್ತು ಪಿಡಬ್ಲ್ಯೂಡಿ ನಗರಗಳಿಗೂ ಕೂಡ ಸಮಾನವಾಗಿ ಹಂಚಿಕೆ ಮಾಡೋದ್ರ ಮುಖಾಂತರ ಆದಷ್ಟು ಬೇಗ ಆ ಕೆಲಸವನ್ನ, ಆ ರಸ್ತೆಗಳ ಕಾಮಗಾರಿಯನ್ನ ಕಾರ್ಯರೂಪಕ್ಕೆ ತರುವಲ್ಲಿ ನಾನು ಪ್ರಯತ್ನವನ್ನು ಪಡ್ತೀನಿ ಅಂತ ಮಾತ್ರ ಕೂಡ ಹೇಳಕ್ಕೆ ಬಯಸ್ತೀನಿ. ನಾನು ಪೂಜೆ ಮಾಡಿದೀವೋ ಅದು ಹೊರತಾಗಿ ಇವತ್ತು ಮತ್ತೆ 32 ಕೋಟಿ ಪಿಡಬ್ಲ್ಯೂಡಿಯಿಂದ ಇವತ್ತು ನನಗೆ ಸದ್ಯದಲ್ಲಿ ಅದನ್ನ ನಾನು ನನ್ನ ಕ್ರಿಯೋಜನೆ ಮಾಡಿ ಕಳಿಸಿದ್ದೀನಿ. ಅದಕ್ಕೂ ಕೂಡ ಸರ್ಕಾರದಿಂದ ಮಾನ್ಯತೆ ಸಿಗತ್ತೆ. ಎಲ್ಲೆಲ್ಲಿ ಹೊಸ ರಸ್ತೆಗಳು ಆಗಬೇಕೋ ಆ ರಸ್ತೆಗಳನ್ನು ಮಾಡ್ತೀನಿ ಅಂತ ಮಾತ್ರ ಕೂಡ ಈ ಸಂದರ್ಭಕ್ಕೆ ಬಯಸ್ತೀನಿ. ನಾನು ದೇವಸ್ಥಾನದ ಜಾತ್ರೆ ಇದೆಯೋ ಬಹಳ ಅದ್ಭುತವಾಗಿರುವಂತಹ ಅಲ್ಲಿ ಸಂಘದ ಅಧ್ಯಕ್ಷರು ಅಲ್ಲಿ ಹೋದಾಗ ಭೇಟಿಯನ್ನು ಕೊಟ್ಟಾಗ ಅಲ್ಲಿ ಹೇಳಿದ್ರು, ಇಲ್ಲಿ ಒಂದು ಸಭಾಭವನ ನಮ್ಗೆ ಬೇಕು ಅಂತ ಇಲ್ಲಿ 7 ಲಕ್ಷ ಹಣವನ್ನು ನಾನು ಆ ಸಭಾಭವನಕ್ಕೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೂ ಹಣವನ್ನು ಇಟ್ಟಿದ್ದೀನಿ. ನಾನು ದೇವಸ್ಥಾನದಲ್ಲಿ ಸುಮಾರು 500 ಮೀಟರ್ ರಸ್ತೆ ಇದೆಯೋ ಅಲ್ಲಿ ಈಗಾಗಲೇ ಹಣವನ್ನು ಕೂಡ ನಾನು ಇಟ್ಟಿದ್ದೀನಿ. 500 ಮೀಟರ್ಗೆ ಸುಮಾರು 25 ಲಕ್ಷ CC ರಸ್ತೆಗೆ ಹಣವನ್ನು ಇಡ್ತೀನಿ. ಹೆಚ್ಚಿನ ಅರ್ಜಿಗಳು ಬಂದಿರುವಂತಹದ್ದು, ಹೆಚ್ಚು ರಸ್ತೆಗಳನ್ನ ಮಾಡಿಕೊಡಿ ಅನ್ನೋ ವಿನಂತಿಯ ಅರ್ಜಿಗಳು ಬಂದಿದ್ದಾವೆ. ಅವೆಲ್ಲವನ್ನೂ ಕೂಡ ಹಂತವಾಗಿ ರಸ್ತೆಗಳನ್ನ ನಾನು ಮಾಡ್ತೀನಿ ಅಂತ ಮಾತ್ರ ಕೂಡ ಹೇಳಕ್ಕೆ ಬಯಸ್ತೀನಿ. ಯಾಕಂದ್ರೆ ಇವತ್ತು ಅಭಿವೃದ್ಧಿ ಅನ್ನುವಂಥದ್ದು ನಿಂತಿದೆ ಇರೋದು. ಹಿಂದಿನ ಯಾಕೆ ಮಾಡಿದ್ರು, ಮಟ್ಟಿದ್ರು, ಪ್ರಯತ್ನ ಪಟ್ಟರು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹಿಂದಿನ ನಾನು ಏನಾದ್ರು ಹಿಂದೆ ಮಾಡಿಲ್ಲ ಅಂತಂದ್ರೆ ಆ ಹಿಂದಿನ ಬಿಡಪ್ಪ, ಈ ಮುಂದೆ ನೀನು ಕೊಟ್ಟದ್ದು ಅವಕಾಶ ಕೊಟ್ಟದ್ದು ನೀನೇನ್ ಮಾಡ್ತೀಯ ಹೇಳು ಅನ್ನೋದಕ್ಕೂ ನಾನು ಅವಕಾಶ ಕೊಡದೇ ನಾನು ನನ್ನ ಕ್ಷೇತ್ರದ ಗ್ರಾಮೀಣ ಭಾಗ ಇರ್ಬೋದು, ನಗರ ಪಟ್ಟಣದಲ್ಲಿರ್ಬೋದು, ಎಲ್ಲವನ್ನು ಕೂಡ ಹಂತವಾಗಿ ನಾನು ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ಹಂತದ ರಸ್ತೆಗಳನ್ನು ಆದಷ್ಟು ಬೇಗ ನಾನು ಮುಗಿಸ್ತೀನಿ, ಕೆಲಸ ನಾನು ಮಾಡ್ತೀನಿ ಅನ್ನೋಂಥ ಮಾತನ್ನ ನಾನು ಬಹಳ ಹೆಮ್ಮೆಯನ್ನು ಕೂಡ ಹೇಳಕ್ಕೆ ಬಯಸ್ತೇನೆ.